ಹಾಯ್ ರೀ ನಮ್ ಧಾರವಾಡ ಮಂದಿಗೆ ಎಲ್ಲಾರ್ಗು ನಮಸ್ಕಾರ ರೀ. ಈ ವಿಡಿಯೋ ಎದಕ್ ಮಾಡಾಕತ್ತೇನಪ್ಪಾ ಅಂತ ಅನ್ಕೊಂಡಿರೇನು, ಇವತ್ ನಮ್ ಸಂಗೊಳ್ಳಿ ರಾಯನಗರಕ್ಕ ಕಳ್ಳರ್ ಬಂದಿದ್ರಿ. ಯಾಕೆ ಬಂದಿದ್ರ ಅನ್ಕೊಂಡಿರೇನು, ಇವತ್ ನಮ್ ಮನೆಗೆ ಬಂದ್ಬಿಟ್ಟಿದ್ರ. ಎದಕ್ ಬಂದಾರ ಗೊತ್ತಿಲ್ಲ, ಒಟ್ ನಂಗ್ ಸೌಂಡ್ ಆಡ್ಕೊ ಎದ್ ನೋಡಿದ್ರ ಎಲ್ಲಾ ಹೋಗ್ಬಿಟ್ಟಿದ್ರ. ಬಾಳ್ ಸೌಂಡ್ ಮಾಡುದಕ್ಕ ನಾವ್ ಹಿಂಗ್ ಎಚ್ಚರ ಆಗ್ಬಿಡ್ತದ. ಯಾರ್ ಹೊಂಟಾರಂತಂದ್ ಕಿಟಕಿ ತೆಗದ್ ನೋಡಿದ್ವಿ, ಯಾರು ಕಾಣಿಸ್ಲೇ ಇಲ್ಲ. ಡೋರ್ ಓಪನ್ ಮಾಡಿ ಡೋರ್ ಓಪನ್ ಆಗತಿಲ್ಲ, ಹಗ್ಗ ತಗೊಂಡ್ ಕಟ್ಬಿಟ್ಟಾರ. ಕಿಟಕಿ ಒಳಗಿಂದ ನೋಡ್ದಾಗ ಗೊತ್ತಾಗೈತಿ ನಮ್ಗ್ ಹಗ್ಗ ತಗೊಂಡ್ ಕಟ್ಟ್ಯಾರ ಅಂತಂದ. ಹೆಂಗ್ ತೆಗದಂತಂದ್ ಹಿತ್ತಲ್ ಬಾಗ್ಲಾ ತೆಗದ್ವಿ, ಹಿತ್ತಲ್ ಬಾಗಲ್ಲೇನೋ ಲಾಕ್ ಮಾಡ್ಬಿಟ್ಟಾರ. ಆಮೇಲೆ ನಾವ್ ಅಲ್ಲಿ ಹಿಂದಿನ ಮನೆಯೊಳಗ್ ಬಾಡಿಗೆ ಕೊಟ್ಟಿದ್ವಿ, ಅವ್ರಿಗ್ ಕಾಲ್ ಮಾಡ್ದಾಗ ಅವ್ರದ್ದು ಲಾಕ್ ಮಾಡ್ಬಿಟ್ಟಾರ. ಎದಕ್ ಲಾಕ್ ಮಾಡ್ಯಾರ ಅಂತಂದ್ ಗೊತ್ತಾಗ್ಲಿಲ್ಲ. ಆಮೇಲೆ ಅವ್ರಿಗೂ ಕೇಳಿದ್ವಿ, ನಿಮ್ದ ಕಿಟಕಿಯರ ಓಪನ್ ಮಾಡಿ ನೋಡ್ರಿ, ಅದ್ ಹಿಂದಲ್ಲೇ ಗಂಧದ ಗಿಡ ಐತ, ಆ ಗಂಧದ ಗಿಡ ಏನಾರ ಕಟ್ ಮಾಡ್ಯಾರ ನೋಡಿದ್ರು. ಹೌದ್ರಿ ಅವ್ರಗ ಹೇಳಿದ, ಇಲ್ಲ ಅಂಕಲ್ ಈ ಗಿಡ ಬಿದ್ಬಿಟ್ಟೈತಿ ಅಂತಂದ್ರ. ಆಮೇಲೆ ಗೊತ್ತಾತ ಅದ್ ಗಿಡ ಕಟ್ ಮಾಡಿ ತಗೊಂಡ್ ಹೋಗ್ಬಿಟ್ಟಾರ ಅವ್ರ ಅಂತಂದ. ಎಲ್ಲಾ ಬಡ್ಡಿ ಎಲ್ಲಾ ತಗೊಂಡ್ ಹೋಗ್ಬಿಟ್ಟಾರ, ಮ್ಯಾಲಿನ ಟೊಂಗಿ ಅಷ್ಟ ಬಿಟ್ಟು ಬಿಟ್ಟಾರ ಅವ್ರ. ನಮಗ್ ಸೌಂಡ್ ಆಗೋಬೇಕಾರ ಅದಕ್ಕೆ ಏನು ಗೊತ್ತಾಗಿಲ್ಲ, ನಮಗ ಸೌಂಡು ಮಾಡಿಲ್ಲ ಅವ್ರ. ಆಮೇಲೆ ಹೋಗಬೇಕಾರ್ ಸೌಂಡ್ ಆಗ್ಬಿಟ್ಟೈತದ. ಆಮೇಲೆ ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ನಮ್ ಮನಿನ ಲಾಕ್ ಮಾಡ್ಬಿಟ್ಟಾರ, ಅವ್ರ ಮನಿನೂ ಲಾಕ್ ಮಾಡ್ಯಾರ. ನಮ್ ಮನಿ ಬಾಜು ಅಂಟಿಗೆ ಕಾಲ್ ಮಾಡಿದೀರಿ. ಅವ್ರು ಕಾಲ್ ಮಾಡಿದಾಗ ಎದಕ್ ಕಾಲ್ ಮಾಡಿ ಅಂತಂದ್ರ, ಇಲ್ಲ ಆಂಟಿ ನಮ್ದ ಡೋರ್ ಓಪನ್ ಆಗತಿಲ್ಲ, ಏನೋ ಸೌಂಡ್ ಆಗತೈತಿ, ಓಪನ್ ಆಗತಿಲ್ಲ, ಏನ್ ಆಗೈತಿ ನೋಡ್ರಿ ಅಂತಂದ್ವಿ. ಅವ್ರ ಕಿಟಕಿ ಅವರು ಓಪನ್ ಮಾಡಿ ನೋಡಿದ್ರೆ, ಇಲ್ಲ ಅದೇನೋ ಕಟ್ಟ್ಯಾರ, ಹಗ್ಗ ಕಟ್ಟ್ಯಾರ ಅಂತಂದ್ರ. ಮತ್ತ ಅವ್ರ ಅಂಟಿಗೆ ಅಂದ್ವಿ, ನೀವ್ ಬರಾಕ್ ಹೋಗ್ಬೇಡ್ರಿ ಅಂಕಲಿಗ್ ಕಳಸ ಅಂತಂದ್ವಿ. ಅವ್ರ ಅಂಕಲ್ ಬಂದ್ ನೋಡ್ದಾಗ ಗೊತ್ತಾಗೈತಿ ಹಗ್ಗ ತಗೊಂಡ ಗಿಡಕ್ ಕಟ್ಟ್ಯಾರ ಅಂತಂದ್. ಅವ್ರು ಓಪನ್ ಮಾಡಿದ್ರು. ಓಪನ್ ಮಾಡ್ದಾಗ ನಮ್ ಪಪ್ಪ ಹಿಂಗ ರೌಂಡ್ ಹಾಸಿ ಹಿಂದ್ ಹೋಗಿ ನಮ್ ಹಿತ್ತಲ್ ಬಾಗ್ಲಾ ತೆಗ್ದಾರ. ಅವಾಗ ತಗದ್ ಕೂಡ್ಗೆನ ಮತ್ ಹಿಂದ್ ನಾನು ನಮ್ ಪಪ್ಪಾ ಹೋಗಿ ನೋಡಿದ್ವಿರಿ. ಅವಾಗ ನೋಡ್ದಾಗ ಫುಲ್ ಹಿಂದ್ ಹೋದ್ವಿ ನಾವ. ಮತ್ ಅವ್ರ ಮನಿನೂ ಹಗ್ಗ ತಗೊಂಡ್ ಲಾಕ್ ಮಾಡ್ಬಿಟ್ಟಾರ ಅವ್ರ. ಮತ್ ಅವ್ರ ಅದು ಎಕ್ಸ್ಟ್ರಾ ಬ್ಲೇಡ್ ಅಂತಾರಲ್ಲ, ಅದನ್ನ ತಗೊಂಡ ನಾನ್ ಫುಲ್ ದಾರ ಕಟ್ ಮಾಡಿದೇರಿ. ಆಮೇಲೆ ಅವರು ಬಂದ್ರ. ನಾವೆಲ್ಲಾರು ಸೇರಿ ನಿಂತ್ ಮಾತಾಡತಿದ್ವಿ, ಏನ್ ಮಾಡ್ಬೇಕ್ ಈಗ ಅಂತಂದ್ ಗೊತ್ತಾಗ್ಲಿಲ್ಲ. ಸೊ ಅದಕ್ಕ ಪೊಲೀಸರಿಗೆ ಕಾಲ್ ಮಾಡಿದ್ವಿ. ಒಂದೇ ಸರಿ ಪೊಲೀಸರಿಗೆ ಫೋನ ಕನೆಕ್ಟ್ ಆಗ್ಲಿಲ್ಲ. ಆಮೇಲೆ ಇನ್ನೊಂದ್ ಸರಿ ಕಾಲ್ ಮಾಡಿದ್ವಿ, ಕನೆಕ್ಟ್ ಆತ. ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ಗೆ ಕನೆಕ್ಟ್ ಆತ. ಆಮೇಲೆ ಅವ್ರ ಬರ್ತೀನಿ, ಅಲ್ಲಿ ಬಂದ್ ಕಾಲ್ ಮಾಡ್ತೀನಿ ಅಂತಂದ್ರ. ಪಾಪ ಅವ್ರು ಇಮಿಡಿಯೇಟ್ ಒಂದ್ 5 minutes ದಾಗಂಕಿ ಬಂದ. ಅಲ್ಲಿ ರೇಣುಕಾ ಹಾಸ್ಟೆಲ್ ಇದ್ದಿರ್ಬೇಕ್ರಿ. ಇಲ್ಲೊಂದ್ ಐತೆ ಆ ಮನಿದ್ರಿ, ಆ ಮನಿದ್ರಿ ದೊಡ್ಡ ಇವ್ರು ಹಿಂಗೆ ಇರ್ಲಿಪ್ಪ, ಇವ್ರ ಆಶೀರ್ವಾದ ಮಾಡ್ಕೊಂಡು ಯಾರು ಬರ್ರಿ ಸರಿ, ಅವ್ರಿಗಂತ ಬಹಳ ನಾನು ಧನ್ಯವಾದ ಹೇಳ್ತೀನಿ. 5 minutes ದಾಗ ಬಂದ್ಬಿಟ್ಟಾರಿ ಅವ್ರು. ಬಂದಾಗ ಕಾಲ್ ಮಾಡಿದ್ರೆ ಎಲ್ ಬರ್ಬೇಕಂತಂದ ನಾವ್ ಲೊಕೇಶನ್ ಹೇಳಿದ್ವಿ. ಸೀದಾ ಅಲ್ಲಿ ಬಂದರಿ. ನೋಡಿದ್ರ ಅವ್ರ ಫೋಟೋಸ್ ಅದು ಅವ್ರು ಎಲ್ಲಾ ತಕೊಂಡ್ರ, ಮಾತಾಡಿದ್ರ. ಮಾರ್ನಿಂಗ್ ಎಲ್ಲಾ ನೋಡೋಣಂತ, ಮಾರ್ನಿಂಗ್ ಬಂದ್ ಕಂಪ್ಲೇಂಟ್ ಕೊಡಂತಂದ್ರ. ಆಮೇಲೆ ನಾವ್ 9 ಗಂಟೆಕ್ ಆದ್ಮೇಲೆ ಇಲ್ಲೆಲ್ಲಿ CCTV ಐತಂತ ಚೆಕ್ ಮಾಡಿದ್ವಿ. ಆಮೇಲೆ ಇಲ್ಲಿ ಬೇಕರಿ ಒಳಗಿತ್ತ. ಅದ್ ಚೆಕ್ ಮಾಡಿ ನೋಡ್ದಾಗ 4 ಜನ ಇದ್ರ. ಒಬ್ರ ಹೊರಗ್ ನಿಂತ ರೋಡ್ ಒಳಗ್ ನಿಂತ ನೋಡಾತಿದ್ರಿ. ಇನ್ನ 3 ಜನ ಅಲ್ಲಿ ನಿಂತ ಏನ್ ಕೆಲ್ಸ ಮಾಡಾತಿದ್ರು ಏನೋ ಗೊತ್ತಿಲ್ಲ. ಆದ್ರಂಗ ಓಡ್ ಹೋಗ್ಯಾರ. ಅದ CCTV ಒಳಗ ಬಂದೈತಿ, ಅದನ್ನ ನಾನ್ ನಿಮ್ಗ ಹಾಕ್ತೇನಂತ. ನಿಮ್ದು CC ಕ್ಯಾಮ್ರಾ ಇದೆ, ಅವ್ರು ಕಟ್ಟಕತ್ತಾರಂದ್ರೆ ಅವ್ರಿಗೆ CC ಕ್ಯಾಮ್ರಾ ಇದೆ. ಇಲ್ಲಂದ್ರೆ ಈಗ ಅಲ್ಲಿ ಆಚೆ ಕಡೆ ಲಾಸ್ಟ್ ಇತ್ತಲ್ಲಿ ಬಂದ್ರು. ಎಲ್ಲಾರು ದಯವಿಟ್ಟುನು ಅಲರ್ಟ್ ಆಗಿರಿ. ನಮ್ ಸಂಗೊಳ್ಳಿ ರಾಯನಗರದಾಗ ಇವತ್ ಮರಾನ ತುಡುಗ್ ಮಾಡ್ಯಾರಂದ, ನಿಮ್ ಮುಂದ್ ಏನ್ ತುಡುಗ್ ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕ ಎಲ್ಲಾರು ಅಲರ್ಟ್ ಆಗಿರಿ. ಈಗ ಬೆಳಗ್ಗೆಯಿಂದ ಅದ ಆಗೈತಿ ನಮ್ದ, ಬರೀ ಕಂಪ್ಲೇಂಟ್ ಕೊಡೋದನ್ನ ಆಗೈತಿ. ಆ ವಿಡಿಯೋ ನಾನ್ ನಿಮ್ಗ್ ಹಾಕ್ತೀನಿ, ಹೆಂಗ್ ಕಟ್ ಮಾಡ್ಯಾರ ಏನದು ಅಂತಂದು ನಾನ್ ನಿಮ್ಗೆ ಹಾಕ್ತೀನಿ, ಅದನ್ನ ನೋಡ್ರಿ. ಲ್ಯಾಂಡ್ಲೈನ್ ನಂಬರ್ ಇದು ಒಂದು ನಂಬರ್ ಕಳಿಸೋರು 294022. ಆ ನಂಬರ್ಗೆ ಕಾಲ್ ಮಾಡೋಣ. ಎಲ್ಲಾರು ಪ್ಲೀಸ್ ನಮ್ ಸಂಗೊಳ್ಳಿ ರಾಯನಗರದಾಗ ಇನ್ನೋರು ಅಲರ್ಟ್ ಆಗಿರಿ ಪ್ಲೀಸ್.